ದೇಶದ ಶಿಕ್ಷಣ ವ್ಯವಸ್ಥೆ ಹೊಣೆಗಾರಿಕೆ ಹೊಂದಬೇಕು ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಛಾತ್ರೋನ್ ಕಿ ಗೂಂಜ್ ಅಭಿಯಾನದ ಎರಡನೇ ಬೃಹತ್ ಪಂಚಿನ ಮೆರವಣಿಗೆಯನ್ನ ಮಹದೇವಪುರ ಕ್ಷೇತ್ರದ ಕನ್ನಮಂಗಲದ ಬಳಿ ನಡೆಸಲಾಯಿತು. ಕೆಪಿವೈಸಿಸಿ ರಾಜ್ಯಾಧ್ಯಕ್ಷ ಎಚ್ಎಸ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೆದ ಈ ಬೃಹತ್ ಪಂಚಿನ ಮೆರವಣಿಗೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಯುವಕರು ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಮುಖವಾಡ ಧರಿಸಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸೋ ಫಲಕ ಹಾಗೂ ಪಂಚನ್ನ ಹಿಡಿದು ಪಾರದರ್ಶಕ ಶಿಕ್ಷಣ ವ್ಯವಸ್ಥೆಯ ಉತ್ತರಾದಿತ್ವ ಹಾಗೂ ಸೋರಿಕೆ ಅಕ್ರಮರಹಿತ ಪರೀಕ್ಷೆಗಳಿಗಾಗಿ ಮೆರವಣಿಗೆ ಸಾಗಿದ್ರು. ಯುಪಿಎ ಸರ್ಕಾರ ಜನರ ಭಾವನೆ ಅರ್ಥ ಮಾಡಿಕೊಂಡು ನಾನಾ ಯೋಜನೆಗಳನ್ನ ನೀಡಿದೆ. ಆದರೆ 2014ರ ನಂತರದ ಬಿಜೆಪಿ ಸರ್ಕಾರ ದೇಶಕ್ಕೆ ಕೊಟ್ಟಿರೋ ಕೊಡುಗೆ ಬರೀ ಸುಳ್ಳು. ಶಿಕ್ಷಣ ವ್ಯವಸ್ಥೆ ಐಸಿಯುನಲ್ಲಿದೆ ಅಂತ ರಾಹುಲ್ ಗಾಂಧಿ ಅವರು ಸುಮ್ಮನೆ ಹೇಳಿಲ್ಲ. ಪ್ರಶ್ನೆ ಪತ್ರಿಕೆ ಲೀಕ್ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಬಿಜೆಪಿ ಸರ್ಕಾರದ ಯಾವೊಬ್ಬ ನಾಯಕರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕನಿಷ್ಠ ಪಕ್ಷ ತಪ್ಪಾಗಿದೆ ಎಂಬ ಪಶ್ಚಾತ್ತಾಪವೂ ಅವರಿಗಿಲ್ಲ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಈ ವೇಳೆ ಎಂಎಲ್ಸಿ ಡಿಟಿ ಶ್ರೀನಿವಾಸ್, ಮಾಜಿ ಸಂಸದ ರಾಜೀವ್ ಗೌಡ, ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಮೋಹನ್, ಮಾಜಿ ಶಾಸಕರಾದ ನಾಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮನ್ ಕಿ ಬಾತ್ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾರೆ, ಅದರಲ್ಲಿ ಅಟ್ಲೀಸ್ಟ್ ಅವರು ಹೇಳಬೇಕಿತ್ತು ತಪ್ಪಾಗಿದೆ, ನಮ್ಮ ಸರ್ಕಾರದ ವತಿಯಿಂದ ನಾವು ತಿದ್ದುಕೊಳ್ತೇವೆ ಅಂತ ಹೇಳಿ. ಇಲ್ಲ, ಹಾಗಾಗಿ ಇದನ್ನೆಲ್ಲ ಕೂಡ ಇಂಥ ಅನೇಕ ವಿಷಯಗಳಿದಾವೆ, ಇದನ್ನ ನೀವು ತಿಳಿಸುವಂತ ಕೆಲಸವನ್ನ ಯುವಕರು ಮಾಡಬೇಕು. ಮತ್ತು ನಮ್ಮ ದೇಶಕ್ಕೆ ಕಾಂಗ್ರೆಸ್ ಕೊಟ್ಟಿರುವಂತ ಕೊಡುಗೆಗಳನ್ನ ನಾವು ಚರ್ಚೆ ಮಾಡಬೇಕು, ಮಾತಾಡಬೇಕು. ಮತ್ತು ಇವತ್ತು SIR ನಡೀತಾ ಇದೆ, ಬೇರೆ ಬೇರೆ ಮಾರ್ಗಗಳಲ್ಲಿ ಪ್ರತಿ ಚುನಾವಣೆಯನ್ನ ಗೆಲ್ತಾ ಬಂದಿದ್ದಾರೆ. ಈಗ ಒಂದು ಹೊಸ ಮಾರ್ಗ SIR ಮುಖಾಂತರ ಚುನಾವಣೆಯನ್ನ ಗೆಲ್ಲಿಕ್ಕೆ ಹೋಗಿದ್ದಾರೆ.